ಈ ಜಗತ್ತಿನಲ್ಲಿ ವಶಪಡಿಸಿಕೊಳ್ಳಲು, ಹತೋಟಿಯಲ್ಲಿಡಲು ಅತ್ಯಂತ ಕಠಿಣವಾದದ್ದು ಎಂದರೆ ಅದು ನಮ್ಮ ಮನಸ್ಸು. ಅದಕ್ಕೆ ಇದನ್ನು ಮರ್ಕಟ ಮನಸ್ಸು ಎನ್ನುತ್ತಾರೆ. ಅತ್ಯಂತ ಚಂಚಲವಾದದ್ದು. ಒಂದು ಕೋತಿ ರೆಂಬೆಯಿಂದ ರೆಂಬೆಗೆ ಹಾರಿದಂತೆ ಇದು ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಹಾರುತ್ತದೆ. ಎಲ್ಲರಿಗೂ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರಬೇಕು ಎಂದು ಅನಿಸುತ್ತದೆ. ಹಾಗಿದ್ದಾರ ನಾವು ಮಾಡುವ ಕೆಲಸಗಳು ಚೆನ್ನಾಗಿ ಸರಿಯಾಗಿ ಆಗುತ್ತವೆ. ಅದು ಓದೇ ಇರಲಿ, ವ್ಯವಹಾರವೇ ಇರಲಿ, ಕೆಲಸವೇ ಆಗಲಿ, ಧ್ಯಾನ ಅಥವಾ ಇನ್ನೇನೇ ಆಗಲಿ, ಅದರಲ್ಲಿ ಮನಸ್ಸನ್ನು ತೊಡಗಿಸಿ ಮಾಡುವುದು ಮುಖ್ಯ. ಆಗಲೇ ಮನುಷ್ಯನಿಗೆ ಯಶಸ್ಸು ಸಿಗುತ್ತದೆ. ಆದರೆ ಈ ಕೆಲಸ ಮಾತನಾಡಿದಂತೆ ಸುಲಭವಲ್ಲ. ಸರಿಯಾದ ಮಾರ್ಗದಲ್ಲಿ ನಡೆದು ಪ್ರಯತ್ನಪಟ್ಟರೆ ಅಸಾಧ್ಯವೂ ಅಲ್ಲ. ಬಹಳ ಹಿಂದೆ ಒಂದು ಊರಿನಲ್ಲಿ ಜೆನ್ ಗುರುಗಳು ಇದ್ದರು. ಒಂದು ದಿವಸ ಅವರು ತಮ್ಮ ಶಿಷ್ಯರಿಗೆ ಧ್ಯಾನವನ್ನು ಕುರಿತು ಹೇಳಿಕೊಡುತ್ತಿದ್ದರು. ಆಗ ಒಬ್ಬ ಶಿಷ್ಯ ಹೇಳಿದ, ಗುರುಗಳೇ, ನಾನು ಬಹಳ ದಿನಗಳಿಂದ ಗೊಂದಲದಲ್ಲಿದ್ದೇನೆ. ಒಂದು ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಅದಕ್ಕೆ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸಿದೆ. ಆದರೆ ನನಗೆ ಅದರ ಉತ್ತರ ಸಿಗಲಿಲ್ಲ. ನನ್ನ ಗೊಂದಲವನ್ನು ಪರಿಹರಿಸಿರಿ. ಜೆನ್ ಗುರುಗಳು ಶಿಷ್ಯನಿಗೆ, ನಿನ್ನ ಮನದಲ್ಲಿ ಏನು ಸಂಶಯವಿದೆಯೋ ಕೇಳು ಎಂದರು. ಅದಕ್ಕೆ ಶಿಷ್ಯ, ಗುರುಗಳೇ, ನನಗೆ ಬಾಯಾರಿಕೆ ಆದಾಗ ನೀರು ಕುಡಿದರೆ ಬಾಯಾರಿಕೆ ಹಿಂಗುತ್ತದೆ. ಬಾಯಾರಿಕೆ ಆದಾಗ ಯಾರೇ ಆಗಲಿ ನೀರು ಕುಡಿದರೂ ಅವರ ಬಾಯಾರಿಕೆ ಹಿಂಗುತ್ತದೆ. ಈ ನೀರು ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡುತ್ತದೆ. ಆದರೆ ಧ್ಯಾನದಲ್ಲಿ ಏಕೆ ಹೀಗಾಗುವುದಿಲ್ಲ? ನಾವುಗಳು ನೀವು ಹೇಳಿದ ನಿಯಮಗಳ ಪ್ರಕಾರವೇ ಧ್ಯಾನ ಮಾಡುತ್ತೇವೆ. ಆದರೆ ಕೆಲವರು ಬಹಳ ಬೇಗನೆ ಧ್ಯಾನದಲ್ಲಿ ಮುಂದುವರಿಯುತ್ತಾರೆ. ಜೆನ್ ಗುರುಗಳು ಶಿಷ್ಯನಿಗೆ, ನಿನ್ನ ಮನದಲ್ಲಿ ಏನು ಸಂಶಯವಿದೆಯೋ ಕೇಳು ಎಂದರು. ಅದಕ್ಕೆ ಶಿಷ್ಯ, ಗುರುಗಳೇ, ನನಗೆ ಬಾಯಾರಿಕೆ ಆದಾಗ ನೀರು ಕುಡಿದರೆ ಬಾಯಾರಿಕೆ ಹಿಂಗುತ್ತದೆ. ಬಾಯಾರಿಕೆ ಆದಾಗ ಯಾರೇ ಆಗಲಿ ನೀರು ಕುಡಿದರೂ ಅವರ ಬಾಯಾರಿಕೆ ಹಿಂಗುತ್ತದೆ. ಈ ನೀರು ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡುತ್ತದೆ. ಆದರೆ ಧ್ಯಾನದಲ್ಲಿ ಏಕೆ ಹೀಗಾಗುವುದಿಲ್ಲ? ನಾವುಗಳು ನೀವು ಹೇಳಿದ ನಿಯಮಗಳ ಪ್ರಕಾರವೇ ಧ್ಯಾನ ಮಾಡುತ್ತೇವೆ. ಆದರೆ ಕೆಲವರು ಬಹಳ ಬೇಗನೆ ಧ್ಯಾನದಲ್ಲಿ ಮುಂದುವರಿಯುತ್ತಾರೆ. ಇನ್ನು ಕೆಲವರು ಸ್ವಲ್ಪ ಸಮಯದ ನಂತರ ಹಂತವನ್ನು ಮುಟ್ಟುತ್ತಾರೆ. ಇನ್ನು ಕೆಲವರು ಏನು ಮಾಡಿದರೂ, ಎಷ್ಟೇ ಪ್ರಯತ್ನ ಪಟ್ಟರೂ ಧ್ಯಾನದಲ್ಲಿ ಮುಂದುವರಿಯುವುದೇ ಇಲ್ಲ. ಈ ಪ್ರಶ್ನೆ ನನ್ನನ್ನು ಬಹಳ ಸಮಯದಿಂದ ಪೀಡಿಸುತ್ತಿದೆ. ನೀರು ಕುಡಿದಾಗ ಎಲ್ಲರಿಗೂ ಸಮಾನವಾಗಿ ಬಾಯಾರಿಕೆ ಹಿಂಗುವಂತೆ ಧ್ಯಾನದಲ್ಲಿ ಏಕೆ ಆಗುವುದಿಲ್ಲ? ಇದು ಎಲ್ಲರಿಗೂ ಏಕೆ ಒಂದೇ ರೀತಿ ಕೆಲಸ ಮಾಡುವುದಿಲ್ಲ? ಶಿಷ್ಯನ ಮಾತು ಕೇಳಿ ಗುರುಗಳು ನಗುತ್ತಾ ಹೇಳಿದರು, ನಿನ್ನ ಪ್ರಶ್ನೆ ನನಗೆ ಅರ್ಥವಾಯಿತು. ಯಾವಾಗ ನೀನು ಧ್ಯಾನಕ್ಕೆ ಕೂಡುವೆಯೋ ಆಗ ನಿನ್ನ ಮನಸ್ಸು ಏಕೆ ಧ್ಯಾನದಲ್ಲಿ ಮಗ್ನವಾಗುವುದಿಲ್ಲ ಅಲ್ಲವೇ? ಯಾಕೆ ಹೀಗಾಗುತ್ತದೆ? ಕೆಲವರ ಮನಸ್ಸು ಬಹಳ ಬೇಗನೆ ಧ್ಯಾನದಲ್ಲಿ ಏಕಾಗ್ರವಾಗುತ್ತದೆ. ಕೆಲವರಿಗೆ ಸ್ವಲ್ಪ ಸಮಯದ ನಂತರ, ಇನ್ನೂ ಕೆಲವರಿಗೆ ಧ್ಯಾನದಲ್ಲಿ ಮಗ್ನನಾಗಲು ಆಗುವುದಿಲ್ಲ. ಅದಕ್ಕೆ ಶಿಷ್ಯ ಹೌದೆಂದು ತಲೆಯಾಡಿಸಿದ. ಧ್ಯಾನದಲ್ಲಿ ಮಗ್ನನಾಗದಿರುವುದು ನಿನ್ನೊಬ್ಬನದೇ ಸಮಸ್ಯೆಯಲ್ಲ, ಇದು ಎಲ್ಲರ ಸಮಸ್ಯೆ. ನಾಳೆ ನಿನ್ನ ಪ್ರಶ್ನೆಗೆ ಉತ್ತರ ದೊರಕುತ್ತದೆ, ಯೋಚಿಸಬೇಡ. ನಾಳೆ ನನಗೆ ಒಬ್ಬರು ಭೋಜನಕ್ಕೆ ಕರೆದಿದ್ದಾರೆ. ನೀನು ಸಹ ನನ್ನ ಜೊತೆಗೆ ಬಾ. ಇಬ್ಬರೂ ಹೋಗೋಣ. ಶಿಷ್ಯ ಆಯಿತೆಂದು ತಲೆಯಾಡಿಸಿದ. ಮರುದಿವಸ ಗುರುಗಳು ಹೊರಟಾಗ ಶಿಷ್ಯನು ಅವರ ಜೊತೆ ಹೊರಟ. ಸ್ವಲ್ಪ ಹೊತ್ತಿನ ಮೇಲೆ ಒಬ್ಬ ಸಾಹುಕಾರನ ಮನೆ ತಲುಪಿದರು. ಸಾಹುಕಾರ ಅವರನ್ನು ಸ್ವಾಗತಿಸಿ ಕೂಡಲು ತಿಳಿಸಿದ. ತಾನೂ ಸಹ ಅವರ ಜೊತೆಗೆ ಕುಳಿತುಕೊಂಡ. ಸಾಹುಕಾರ ತನ್ನ ಪತ್ನಿಗೆ ಮೂವರಿಗೂ ಊಟ ಬಡಿಸಲು ಹೇಳಿದ. ಮೂವರು ಊಟಕ್ಕೆ ಕುಳಿತರು. ಮೊದಲ ತುತ್ತು ತೆಗೆದುಕೊಳ್ಳುತ್ತಿದ್ದ ಹಾಗೆ ಸಾಹುಕಾರ ಕೋಪದಿಂದ, ಇದೆಂತಹ ಅಡುಗೆ? ಏನೇನೂ ರುಚಿಯಿಲ್ಲ ಎಂದು ಸಿಟ್ಟಿನ ಭರದಲ್ಲಿ ಎದ್ದುಬಿಟ್ಟ. ಇದನ್ನು ನೋಡಿ ಆತನ ಪತ್ನಿಗೆ ದುಃಖವಾಯಿತು. ಆಕೆ ಗುರು ಹಾಗೂ ಶಿಷ್ಯನಲ್ಲಿ ತನ್ನನ್ನು ಕ್ಷಮಿಸಲು ಕೇಳಿ ಕೆಲವೇ ಕ್ಷಣಗಳಲ್ಲಿ ಬೇರೆ ಅಡುಗೆ ಮಾಡಿ ಬಡಿಸುವುದಾಗಿ ಹೇಳಿದಳು. ಅದಕ್ಕೆ ಗುರುಗಳು, ಬೇಡಮ್ಮ, ಅಡುಗೆ ನಿಜಕ್ಕೂ ಬಹಳ ರುಚಿಕರವಾಗಿದೆ. ಹೊಸ ಅಡುಗೆ ಮಾಡುವ ಅವಶ್ಯಕತೆಯಿಲ್ಲ, ಬೇಸರಿಸಿಕೊಳ್ಳಬೇಡಿ ಎಂದರು. ಗುರುಗಳು ತಮ್ಮ ಊಟದಲ್ಲಿ 2 ರೊಟ್ಟಿಗಳನ್ನು ಬಿಟ್ಟರು. ಅವರು ಅದನ್ನು ಸಾಹುಕಾರನ ಪತ್ನಿಗೆ ಕಟ್ಟಿಕೊಡಲು ಹೇಳಿದರು. ಅದರಂತೆ ಆಕೆ ಆ 2 ರೊಟ್ಟಿಗಳನ್ನು ಕಟ್ಟಿಕೊಟ್ಟಳು. ಗುರುಗಳು ಅಲ್ಲಿಂದ ಹೊರಡುವ ಮೊದಲು ಸಾಹುಕಾರನನ್ನು ಕಂಡು ಮಾತನಾಡಿಸಿದರು. ಸಾಹುಕಾರನಿಗೆ ತನ್ನ ನಡತೆಯ ಬಗ್ಗೆ ಪಶ್ಚಾತ್ತಾಪವಾಗಿತ್ತು. ಆತ ತನ್ನನ್ನು ಕ್ಷಮಿಸಲು ಕೇಳಿದ. ದಾರಿಯಲ್ಲಿ ಗುರುಗಳು ಶಿಷ್ಯನಿಗೆ ಊಟ ಹೇಗಿತ್ತು ಎಂದು ಕೇಳಿದರು. ಆತ, ಗುರುಗಳೇ, ಅಡುಗೆ ಬಹಳ ರುಚಿಯಾಗಿತ್ತು ಎಂದ. ಇದರ ಹೊರತಾಗಿ ನಿನಗೇನು ಅನ್ನಿಸಲಿಲ್ಲವೇ ಅಂದಾಗ ಶಿಷ್ಯ, ಇದರ ಹೊರತಾಗಿ ಇನ್ನೇನಿದೆ, ಅಡುಗೆ ರುಚಿಯಾಗಿತ್ತು, ಹೊಟ್ಟೆ ತುಂಬಿತು ಎಂದು ಹೇಳಿದ. ಗುರುಗಳೆಂದರು, ಊಟ ರುಚಿಯಾಗಿ ಏನೋ ಇತ್ತು. ನಮಗೆ ಬಡಿಸಿದ್ದನ್ನೇ ಸಾಹುಕಾರನಿಗೂ ಬಡಿಸಲಾಗಿತ್ತು. ಆದರೆ ಆತನಿಗೆ ಏಕೆ ಅದು ಇಷ್ಟವಾಗಲಿಲ್ಲ? ಈ ಮಾತು ಕೇಳಿ ಶಿಷ್ಯ ಯೋಚಿಸಲಾರಂಭಿಸಿದ. ಕಡೆಗೆ ಗುರುಗಳೇ, ನೀವು ಹೇಳಿದ್ದು ನಿಜ, ನಾನು ಇದರ ಬಗ್ಗೆ ಯೋಚಿಸಲೇ ಇಲ್ಲ, ದಯವಿಟ್ಟು ತಿಳಿಸಿ ಎಂದ.
ಸರಿ, ನನ್ನೊಡನೆ ನಡೆಯುತ್ತಾ ಇರು, ದಾರಿಯಲ್ಲಿ ನಿನಗೆ ಹೇಳುತ್ತೇನೆ ಎಂದರು. ಹೀಗೆ ನಡೆಯುತ್ತಾ ನಡೆಯುತ್ತಾ ಬಹಳ ದೂರ ಬಂದಿದ್ದರು. ಶಿಷ್ಯ, ಗುರುಗಳೇ, ನಾವು ಆಶ್ರಮದ ದಾರಿಯಲ್ಲಿ ಸಾಗುತ್ತಿಲ್ಲವೆಂದ. ಇರಲಿ, ನೀನು ನನ್ನೊಂದಿಗೆ ನಡೆಯುತ್ತಿರು ಎಂದರು. ಎನ್ ಗುರುಗಳು. ಸ್ವಲ್ಪ ದೂರ ಹೋದ ಮೇಲೆ ಒಬ್ಬ ಬಡ ಮನುಷ್ಯ ಎದುರುಗಡೆಯಿಂದ ಬಂದ. ಬಡವ ಗುರುಗಳಿಗೆ ನಮಸ್ಕರಿಸಿ, ನನಗೆ ಸಹಾಯ ಮಾಡಿ. ಕಳೆದ 4 ದಿನಗಳಿಂದ ಏನನ್ನೂ ತಿಂದಿಲ್ಲ, ಬಹಳ ಹಸಿದಿದ್ದೇನೆ. ಗುರುಗಳು ಆತನನ್ನು ಒಂದು ಮರದ ಕೆಳಗೆ ಕೂಡಿಸಿ ತಮ್ಮ ಹತ್ತಿರವಿದ್ದ 2 ರೊಟ್ಟಿಗಳನ್ನು ತಿನ್ನಲು ಕೊಟ್ಟರು. ಬಡವ ರೊಟ್ಟಿಗಳನ್ನು ತಿನ್ನತೊಡಗಿದ. ಆತನ ಕಣ್ಣುಗಳಿಂದ ಅಶ್ರುಧಾರೆ ಬರುತ್ತಿತ್ತು. ಅಳುತ್ತಿದ್ದ, ಕೈಗಳನ್ನು ಚಲಿಸುತ್ತಿದ್ದ, ಅವು ಯಾವುದೋ ಅದೃಶ್ಯ ಶಕ್ತಿಗೆ ಪ್ರಣಾಮ ಸಲ್ಲಿಸುವಂತೆ ಇತ್ತು. ತಿನ್ನುವುದಾದ ನಂತರ ಆತ ಗುರುಗಳಿಗೆ ಧನ್ಯವಾದ ತಿಳಿಸಿದ. ಗುರುಗಳು ರುಚಿಕರವಾಗಿತ್ತೇ ಎಂದು ಕೇಳಿದರು. ಕೂಡಲೇ ಆತ ಇದರಲ್ಲಿ ಜೀವವೇ ತುಂಬಿತ್ತು, ಸ್ವಯಂ ಭಗವಂತ ಅದರಲ್ಲಿದ್ದ ಎಂದು ಹೇಳಿ ಹೊರಟು ಹೋದ. ಈಗ ಗುರುಗಳೆಂದರು, ನೋಡಿದೆಯಾ, ಅದೇ ರೊಟ್ಟಿ, ಆದರೆ ಸಾಹುಕಾರನಿಗೆ ರುಚಿ ಎನಿಸಲಿಲ್ಲ, ನಮ್ಮಿಬ್ಬರಿಗೂ ರುಚಿಕರವಾಗಿತ್ತು, ಆದರೆ ಈತನಿಗೆ ಅವುಗಳಲ್ಲಿ ಸ್ವಯಂ ಭಗವಂತನಿದ್ದ, ಅವುಗಳಲ್ಲಿ ಜೀವವೇ ಇತ್ತು. ನಾವು ತಿನ್ನುವ ಆಹಾರ ಒಂದೇ ಆಗಿದ್ದರೂ ತಿಂದ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರುಚಿ ಕೊಟ್ಟಿತು. ಆ ಸಾಹುಕಾರನಿಗೆ ಸಂತುಷ್ಟಿ ಕೊಡಲಿಲ್ಲ, ನಮಗೆ ಸ್ವಲ್ಪ ಸಂತುಷ್ಟಿ ಕೊಟ್ಟಿತು, ಈ ಬಡವನಿಗೆ ಸಂಪೂರ್ಣ ಸಂತುಷ್ಟಿ ಕೊಟ್ಟಿತು. ಇದೇ ಮಾತು ಧ್ಯಾನಕ್ಕೂ ಅನ್ವಯಿಸುತ್ತದೆ ಎಂದರು. ಮಾನಸಿಕ ಶಾಂತಿಯ ಹಸಿವು ಎಷ್ಟು ತೀವ್ರವಾಗಿರುವುದೋ ಆ ವ್ಯಕ್ತಿ ಅಷ್ಟೇ ಅದರಲ್ಲಿ ಬೇಗನೆ ಮುಂದುವರಿಯುತ್ತಾನೆ. ಯಾರಿಗೆ ಧ್ಯಾನದಿಂದ ಸಿಗುವ ಲಾಭದ ಅರಿವಿದೆಯೋ ಆತನೇ ಇದನ್ನು ಸಾಧಿಸಬಲ್ಲ. ಗುರುಗಳ ಮಾತಿನಿಂದ ಶಿಷ್ಯನಿಗೆ ಉತ್ತರ ಸಿಕ್ಕಿತ್ತು. ಇಬ್ಬರೂ ಆಶ್ರಮದ ಕಡೆಗೆ ಹೊರಳಿದರು. ಹೋಗುತ್ತಾ ಹೋಗುತ್ತಾ ಗುರುಗಳೆಂದರು, ಇದು ನೀನು ತಿಳಿದಷ್ಟು ಸುಲಭವಲ್ಲ. ನಿನ್ನ ಮನಸ್ಸು ಧ್ಯಾನದಲ್ಲಿ ಕೇಂದ್ರಿತವಾಗಬೇಕು ಎನಿಸಿದರೆ ಮೊದಲು ನೀನು ನಿನ್ನ ಮನಸ್ಸನ್ನು ಅರಿಯಬೇಕು. ಅದನ್ನರಿಯದೆ ಕೆಲಸ ಮಾಡಿದರೆ ನಿನ್ನ ಮನಸ್ಸು ಧ್ಯಾನದಲ್ಲಿ ತೊಡಗುವುದಿಲ್ಲ. ಇದು ಕೇಳಿ ಶಿಷ್ಯನಲ್ಲಿ ಅವರ ಮಾತನ್ನು ಅರಿಯುವ ತೀವ್ರ ಇಚ್ಛೆಯುಂಟಾಯಿತು. ಆತ ಅದನ್ನು ಪೂರ್ಣವಾಗಿ ತಿಳಿಸಲು ಕೇಳಿಕೊಂಡ. ನೋಡು, ಮನಸ್ಸು ಬಹಳ ಚಂಚಲವಾದದ್ದು. ಇಂತಹ ಚಂಚಲ ಮನಸ್ಸಿನ ಮೇಲೆ ಹತೋಟಿ ಸಾಧಿಸುವುದು ಬಹಳ ಕಠಿಣ. ಸಾಧಿಸದಿದ್ದರೆ ಮನಸ್ಸು ಅಸ್ವಸ್ಥವಾಗುತ್ತದೆ. ಮನದಲ್ಲಿ ನೂರಾರು ಸಂಶಯಗಳು, ಪ್ರಶ್ನೆಗಳು ಏಳುತ್ತವೆ. ಎಲ್ಲಿಯವರೆಗೆ ಈ ಪ್ರಶ್ನೆಗಳಿಗೆ ಉತ್ತರ ದೊರಕುವುದಿಲ್ಲ, ಸಮಾಧಾನ ಸಿಗುವುದಿಲ್ಲ, ಅಲ್ಲಿಯವರೆಗೆ ಮನಸ್ಸು ಅಶಾಂತವಾಗಿರುತ್ತದೆ. ಹೀಗಾಗಿ ನಾವು ಯಾವುದೇ ಕೆಲಸದಲ್ಲಿ ಮನವನ್ನು ತೊಡಗಿಸಿಕೊಳ್ಳಲಾರೆವು. ಇದಕ್ಕಾಗಿ ಮನಸ್ಸು ಶಾಂತವಾಗಿರುವುದು ಅವಶ್ಯಕ. ಶಿಷ್ಯನಿಂದ, ಹಾಗಾದರೆ ನಮ್ಮ ಮನಸ್ಸನ್ನು ಹೇಗೆ ಶಾಂತವಾಗಿಡಬಲ್ಲೆವು? ಗುರುಗಳೆಂದರು, ಇದಕ್ಕಾಗಿ ನೀನು ನಿನ್ನ ಮನಸ್ಸನ್ನು ತಿಳಿಯಬೇಕು. ಆಗಲೇ ನಿನಗೆ ಮನಸ್ಸನ್ನು ಶಾಂತವಾಗಿಡಲು ಸಾಧ್ಯವಾಗುವುದು. ಯಾವಾಗ ನಿನ್ನ ಮನಸ್ಸು ಶಾಂತವಾಗುವುದೋ ತಿಳಿದುಕೋ, ನಿನ್ನ ಮನಸ್ಸು ನಿನ್ನ ವಶದಲ್ಲಿದೆಯೆಂದು. ಗುರುಗಳೆಂದರು, ನೋಡು, ನಾನು ನಿನಗೆ ಮನಸ್ಸನ್ನು ಅರಿಯುವ 5 ರೀತಿಗಳನ್ನು ಹೇಳುತ್ತೇನೆ. ಲಕ್ಷ್ಯವಿಟ್ಟು ಕೇಳು. ಮೊದಲನೆಯದಾಗಿ, ಮನಸ್ಸು ತೋರಿಸುವ ಆಸೆಗಳನ್ನು ಅರಿಯುವುದು. ಅದು ನಮ್ಮಲ್ಲಿ ಅನೇಕ ಬಗೆಯ ಆಸೆ, ಲೋಭಗಳನ್ನು ಉಂಟು ಮಾಡುತ್ತದೆ. ಈ ಆಸೆಗಳೇ ಮನದಲ್ಲಿ ಅಶಾಂತಿಯನ್ನುಂಟು ಮಾಡುತ್ತವೆ. ಇದನ್ನು ತಿಳಿದವರು ತಮ್ಮ ಮನಸ್ಸನ್ನು ಸಹ ಅರಿಯುತ್ತಾರೆ. ಇದು ಮನವನ್ನು ಅರಿಯುವತ್ತ ನಾವಿಡುವ ಮೊದಲ ಹೆಜ್ಜೆ. ಶಿಷ್ಯನೆಂದ, ಗುರುಗಳೇ, ನಮಗೆ ನಮ್ಮ ಮನಸ್ಸು ಆಸೆಯನ್ನು ತೋರಿಸುತ್ತಿದೆ ಎಂದು ಹೇಗೆ ತಿಳಿಯುತ್ತದೆ? ನಮ್ಮ ಮನದಲ್ಲಿ ಹುಟ್ಟುವ ಆಸೆಗಳಿಂದ ಲಾಭವಿದೆಯೋ ಇಲ್ಲವೋ ಎಂದು ಹೇಗೆ ತಿಳಿಯುವುದು? ಗುರುಗಳು, ಇದು ನಮ್ಮ ಅನುಭವದಿಂದ ತಿಳಿಯುತ್ತದೆ ಎಂದರು. ಯಾರು ಆಸೆಗೆ ಬಲಿಯಾಗುತ್ತಾರೋ ಅವರಿಗೆ ಅನೇಕ ಬಗೆಯ ನಿರಾಶೆಯೇ ಆಗುತ್ತದೆ. ನಿರಾಶೆ ಹೊಂದಿದ ಅನುಭವವೇ ಮನವನ್ನು ಅರಿಯಲು ಸಹಾಯ ಮಾಡುತ್ತದೆ ಎಂದರು. ಎರಡನೆಯದಾಗಿ, ನೀನು ಯಾರು ತಮ್ಮ ಮನಸ್ಸನ್ನು ಅರಿತಿದ್ದಾರೋ ಅಂಥವರನ್ನು ಹುಡುಕಬೇಕು. ಅಂಥವರೇ ನಿನಗೆ ಸರಿಯಾದ ಮಾರ್ಗ ತೋರಬಲ್ಲರು. ಸಾಧು, ಸಂತರು, ಸತ್ಪುರುಷರು, ಗುರುಗಳು ಇಂಥವರು. ಇವರ ಸಂಘದಲ್ಲಿ ನೀನು ಮನವನ್ನು ಅರಿಯುವತ್ತ ಸಾಗಬಹುದು. ತಮ್ಮ ಮನಸ್ಸನ್ನು ಅರಿತವರು ಸಿಕ್ಕ ಮೇಲೆ ಅವರು ಹೇಳಿದಂತೆ ನಡೆಯುವುದು 3ನೆಯ ಕ್ರಮ. ಶಿಷ್ಯನಿಂದ, ಗುರುಗಳೇ, ನಾವು ಅವರನ್ನು ಗುರುತಿಸುವುದು ಹೇಗೆ? ಅವರನ್ನು ನೋಡಿಯೇ ಗುರುತಿಸಲು ಆಗುವುದೇ? ಗುರುಗಳೆಂದರು, ಒಬ್ಬ ಮುಷ್ಯನನ್ನು ನೋಡಿ ಗುರುತಿಸಲಾಗದು. ಆತ ಹೊರಗಿನಿಂದ ನೋಡಲು ಶಾಂತನಾಗಿರಬಹುದು. ಆದರೆ ಆತನ ಮನದಲ್ಲಿ ಏನಿದೆ ಎನ್ನುವುದು ಕೇವಲ ಅವನ ಮಾತಿನಿಂದಲೇ ತಿಳಿದು ಬರುವುದು. ಮಾತುಗಳು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡಬಲ್ಲದು. ಆದ್ದರಿಂದ ನೀನು ಒಬ್ಬರ ಮನವನ್ನು ಅರಿಯದ ಹೊರತು ಯಾರನ್ನೂ ನಂಬಬಾರದು ಎಂದರು. ಮನವನ್ನು ಅರಿಯುವ 4ನೆಯ ಕ್ರಮವೆಂದರೆ, ನಾವು ಮಾಡುವ ಕರ್ಮ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದೆಯೋ ಇಲ್ಲವೋ ಎಂದು ತಿಳಿಯಬೇಕು. ಮನುಷ್ಯ ಜೀವನದಲ್ಲಿ 2 ತಪ್ಪುಗಳನ್ನು ಮಾಡುತ್ತಾನೆ. ಒಂದು, ಕೆಲಸವನ್ನು ಆರಂಭ ಮಾಡದೇ ಇರುವುದು. ಎರಡನೆಯದು, ಆರಂಭಿಸಿದ ಕೆಲಸವನ್ನು ಅರ್ಧದಲ್ಲಿಯೇ ಬಿಡುವುದು. ಇದರ ಹಿಂದೆಯೂ ನಮ್ಮ ಮನದ ಆಲೋಚನೆಯೇ ಇರುತ್ತದೆ.
ಕೆಲವರು ಯೋಚಿಸುತ್ತಾರೆ, ನಾನು ನಾಳೆ ಕೆಲಸವನ್ನು ಆರಂಭಿಸುತ್ತೇನೆಂದು, ಇನ್ನು ಕೆಲವರು ನಾನು ಈ ಕೆಲಸದಲ್ಲಿ ಸಫಲನಾಗುವುದಿಲ್ಲ ಎಂದು ಯೋಚಿಸುತ್ತಾರೆ. ಈ ರೀತಿಯ ತಪ್ಪುಗಳ ಕಾರಣ ತಿಳುವಳಿಕೆಯ ಕೊರತೆ. ಈ ತಿಳುವಳಿಕೆಯ ಕೊರತೆ ಹೊಂದಿದ ಮನಸ್ಸು ಮನುಷ್ಯನನ್ನು ಸರಿಯಾದ ಮಾರ್ಗದಲ್ಲಿ ನಡೆಯಲು ಬಿಡುವುದಿಲ್ಲ. ಇಲ್ಲದೆ ಮಾಡುವ ಕೆಲಸ ಸಾವಿಗೆ ಸಮನಾಗಿರುತ್ತದೆ. ಶಿಷ್ಯನಿಂದ ಹಾಗಾದರೆ ಗುರುಗಳೇ, ತಿಳುವಳಿಕೆ ಬರಲು ಏನು ಮಾಡಬೇಕು? ಗುರುಗಳೆಂದರೆ ಅದಕ್ಕಾಗಿ ಧ್ಯಾನದಲ್ಲಿ ಮಗ್ನನಾಗಬೇಕು. ಧ್ಯಾನದಿಂದ ತಿಳುವಳಿಕೆ ಹೆಚ್ಚಿಸಬಹುದು. ಇದೇ ಅಂತಿಮವಾದ ಮಾರ್ಗ. ಈ ಧ್ಯಾನ ಒಂದು ದೋಣಿ ಇದ್ದ ಹಾಗೆ. ಈ ಧ್ಯಾನವೆಂಬ ದೋಣಿಯಲ್ಲಿ ಕುಳಿತು ಮನರೂಪಿ ನದಿಯನ್ನು ದಾಟಬಹುದು. ಶಾಂತವಾದ ಮನಸ್ಸು ಎಲ್ಲವನ್ನೂ ಸರಿಯಾಗಿ ಚಿಂತಿಸುತ್ತದೆ ಹಾಗೂ ಅರಿಯುತ್ತದೆ. ಗುರುಗಳೆಂದರು ಇವನ್ನು ಅರಿತವರು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾರೆ. ಶಿಷ್ಯನಿಗೆ ಈಗ ಅರಿವಾಗಿತ್ತು. ಆತ ಮತ್ತೆ ಗುರುಗಳಿಗೆ ವಂದಿಸಿದ. ಗುರುಗಳು ಹೇಳಿದಂತೆ ನಡೆದು ತನ್ನ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿದ ಹಾಗೂ ಧ್ಯಾನದಲ್ಲಿ ಮಗ್ನನಾದ.